ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ದೇಶದ ಭದ್ರತೆಗೆ ಸಂಬಂಧಿಸಿದಂತೆ ಅತ್ಯಂತ ಗಂಭೀರವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಪಂಜಾಬ್ನಲ್ಲಿ ಇತ್ತೀಚೆಗೆ ನಡೆದ ಆ ಒಂದು ಬೆಳವಣಿಗೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಸರ್ಕಾರ ಯಾಕೆ ಹೈ ಅಲರ್ಟ್ ನ ಘೋಷಿಸಿದೆ? ನಮ್ಮ ಗಡಿಯಲ್ಲಿ ಏನಾಗ್ತಿದೆ? ಇದು ಸಾಮಾನ್ಯ ಘಟನೆನಾ ಅಥವಾ ಯಾವ್ದಾದ್ರೂ ದೊಡ್ಡ ಸಂಚಿನ ಭಾಗನಾ? ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಪಂಜಾಬ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಲ್ಲಿನ ಹಚ್ಚ ಹಸಿರಿನ ಗದ್ದೆಗಳು ಮತ್ತು ಧೀರ ಯೋಧರು. ಭಾರತದ ಹೃದಯ ಭಾಗದಲ್ಲಿರುವ ಈ ಶಾಂತಿಯುತ ರಾಜ್ಯದಲ್ಲಿ ಈಗ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಕಳೆದ ಕೆಲವು ದಿನಗಳಿಂದ ಶಂಕಿತ ಉಗ್ರ ಚಟುವಟಿಕೆಗಳು ಮತ್ತು ಅನಾಮಿಕ ಬಾಂಬ್ ಬೆದರಿಕೆಗಳು ಕೇಳಿ ಬರ್ತಾ ಇದೆ. ಇದು ಯಾವುದೋ ಪ್ರಾಂಕ್ ಅಂತೂ ಖಂಡಿತ ಅಲ್ಲ. ನಮ್ಗೆಲ್ಲ ಗೊತ್ತು, ಪಂಜಾಬ್ ಒಂದು ರಾಜ್ಯ ಅಲ್ಲ, ಅದು ಭಾರತದ ರಕ್ಷಣಾ ಗೋಡೆ ಅಂತ. ಯಾಕೆಂದ್ರೆ ಪಾಕಿಸ್ತಾನದ ಬಾರ್ಡರ್ ಪಂಜಾಬ್ಗೆ ತುಂಬಾ ಹತ್ತಿರ ಇದೆ. ಅಲ್ಲಿಂದ ಡ್ರೋನ್ಗಳ ಮೂಲಕ ಶಸ್ತ್ರಾಸ್ತ್ರ ಸರಬರಾಜು ಮಾಡೋ ಪ್ರಯತ್ನಗಳು ನಡೆಯುತ್ತಲೇ ಇರುತ್ತವೆ. ಹಿಂದೆ ನಡೆದ ಖಾಲಿಸ್ತಾನ ಚಳವಳಿ ಮತ್ತು ಉಗ್ರರ ನೆಲೆಗಳು ಪಂಜಾಬನ್ನ ಯಾವಾಗ್ಲೂ ಒಂದು ಕ್ರಿಟಿಕಲ್ ಝೋನ್ ಆಗಿ ಇಟ್ಟಿವೆ. ಯಾವುದೇ ವಿದೇಶಿ ಶಕ್ತಿಗಳು ಭಾರತವನ್ನ ಅಸ್ಥಿರಗೊಳಿಸಬೇಕು ಅಂತ ಅನ್ಕೊಂಡ್ರೆ ಅವರು ಮೊದಲು ಟಾರ್ಗೆಟ್ ಮಾಡೋದೇ ಇಂತಹ ಗಡಿ ರಾಜ್ಯಗಳನ್ನ. ಅದಕ್ಕಾಗಿ ಇಲ್ಲಿ ಒಂದು ಸಣ್ಣ ಅನುಮಾನಾಸ್ಪದ ನಡೆ ಕಂಡ್ರೂ ಕೂಡ ಇಡೀ ಭಾರತ ಸರ್ಕಾರ ತಕ್ಷಣ ಎಚ್ಚೆತ್ಕೊಳ್ಳುತ್ತೆ. ತುಂಬಾ ಜನ ಅನ್ಕೊಳ್ತಾರೆ ಉಗ್ರ ದಾಳಿ ಅಂದ್ರೆ ಕೇವಲ ಬಾಂಬ್ ಸ್ಫೋಟ ಅಂತ. ಆದ್ರೆ ಅಲ್ಲಿ ಅಸಲಿ ವಿಷಯನೇ ಬೇರೆ ಇದೆ. ಈ ಉಗ್ರರ ಉದ್ದೇಶ ಏನಪ್ಪಾ ಅಂದ್ರೆ ಸಾಮಾನ್ಯ ಜನರಲ್ಲಿ ನೆಮ್ಮದಿ ಇಲ್ದಂಗೆ ಮಾಡೋದು, ಅಂದ್ರೆ ಭಯ ಹುಟ್ಟಿಸೋದು. ದೇಶದಲ್ಲಿ ಅಶಾಂತಿ ಇದ್ರೆ ಹೂಡಿಕೆಗಳು ನಿಲ್ತವೆ, ಟೂರಿಸಂ ಸಾಯುತ್ತೆ, ಒಂದು ದೇಶದ ಆರ್ಥಿಕತೆಗೆ ಇದು ಹೊಡೆತ ತರುತ್ತೆ. ಹಾಗೆ ಧರ್ಮ ಅಥವಾ ಜನಾಂಗದ ಹೆಸರಲ್ಲಿ ನಮ್ಮ ನಡುವೆ ಜಗಳ ತರೋದು, ನಮ್ಮ ಒಗ್ಗಟ್ಟನ್ನ ಕೂಡ ಮುರಿದು ಬಿಡೋದು. ಭಾರತ ಇಂದು ಜಗತ್ತಿನ ಬಲಿಷ್ಠ ಆರ್ಥಿಕತೆಯಾಗಿ ಬೆಳೀತಾ ಇದೆ. ಈ ಬೆಳವಣಿಗೆನ ಸಹಿಸದೇ ಇರೋ ಕೆಲವು ಶಕ್ತಿಗಳು ಇಂತಹ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ಬಲಿಯಾಗಬಾರ್ದು. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಸರ್ಕಾರ ಮತ್ತು ಭದ್ರತಾ ಪಡೆಗಳು ಒಂದು ಸ್ಪಷ್ಟ ಸಂದೇಶನ ಕೊಟ್ಟಿವೆ. ಭಾರತದ ಭದ್ರತೆ ಜೊತೆ ಆಟ ಆಡಿದ್ರೆ ತಕ್ಕ ಉತ್ತರ ಸಿಗುತ್ತೆ. ಪ್ರಸ್ತುತ ಮೈದಾನದಲ್ಲಿ ಯಾರಿದ್ದಾರೆ ನೋಡಿ ಅನ್ನೋದು. BSF ಗಡಿಯಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ. NSG ಹಾಗೂ ಪಂಜಾಬ್ ಪೊಲೀಸ್ ನಗರ ಪ್ರದೇಶಗಳಲ್ಲಿ ಸರ್ಪಗಾವಲು ಹಾಕಿದ್ದಾರೆ. ಇನ್ನು ಇಂಟೆಲಿಜೆನ್ಸ್ ಬ್ಯೂರೋ ತೆರೆಮರೆಯಲ್ಲಿ ಮಾಹಿತಿನ ಕಲೆ ಹಾಕೋ ಕೆಲಸ ಮಾಡ್ತಿದ್ದಾರೆ. ಇನ್ನು ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಮತ್ತು ಮಾಲ್ಗಳಲ್ಲಿ ಈಗ ಸೆಕ್ಯೂರಿಟಿ ಡಬಲ್ ಆಗಿದೆ. ತಪಾಸಣೆ ಸ್ವಲ್ಪ ಜಾಸ್ತಿ ಇರ್ಬೋದು, ಆದ್ರೆ ಅದು ನಮ್ಮ ರಕ್ಷಣೆಗಾಗಿ ಅನ್ನೋದನ್ನ ನಾವು ಖಂಡಿತ ಮರೆಯೋ ಹಾಗಿಲ್ಲ. ಇದ್ರ ಹಿಂದೆ ಅಡಗಿರೋ ಅಂತ ಕೈಗಳು ಯಾವುದು? ಇದು ನಮ್ಮನ್ನ ಕಾಡ್ತಾ ಇರೋ ಅತಿ ದೊಡ್ಡ ಪ್ರಶ್ನೆ. ಇದ್ರ ಹಿಂದೆ ಇರೋದು ಸ್ಥಳೀಯ ಗುಂಪುಗಳ ಅಥವಾ ವಿದೇಶಿ ಬೆಂಬಲವೇನಾದ್ರೂ ಇದೆಯಾ? ತಜ್ಞರ ಪ್ರಕಾರ ಇಲ್ಲಿ 3 ಸಾಧ್ಯತೆಗಳಿದೆ. ಮೊದಲನೇದು ಸ್ಲೀಪರ್ ಸೆಲ್ಸ್, ಅಂದ್ರೆ ನಮ್ಮ ನಡುವೆನೆ ಸಾಮಾನ್ಯರಂತೆ ಇದ್ದು ದಾಳಿಗೋಸ್ಕರ ಕಾಯ್ತಾ ಕೂತಿರೋರು. ಇನ್ನೊಂದು ಸೋಷಿಯಲ್ ಮೀಡಿಯಾ, ಅಂದ್ರೆ ಯುವಕರನ್ನ ದಾರಿ ತಪ್ಪಿಸೋದಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕ ನಡೀತಾ ಇರೋ ರ್ಯಾಡಿಕಲೈಸೇಷನ್. ಮೂರನೇದು ಖಾಲಿಸ್ತಾನಿ ಲಿಂಕ್, ವಿದೇಶದಲ್ಲಿ ಕುಳಿತು ಭಾರತದ ವಿರುದ್ಧ ಸಂಚು ರೂಪಿಸ್ತಾ ಇರೋ ಶಕ್ತಿಗಳು. ಸರ್ಕಾರ ಇನ್ನೂ ಅಧಿಕೃತವಾಗಿ ಯಾರ ಹೆಸರನ್ನು ಕೂಡ ಹೇಳಿಲ್ಲ, ಆದ್ರೆ ತನಿಖೆ ಮಾತ್ರ ಅತ್ಯಂತ ವೇಗವಾಗಿ ನಡೀತಾ ಇದೆ. ಸ್ನೇಹಿತರೆ, ನಿಮ್ಮಲ್ಲಿ ನನ್ನದೊಂದು ಮನವಿ ಇದೆ. ಈ ವಿಡಿಯೋ ನೋಡಿ ನೀವು ಭಯ ಪಡೋ ಅಗತ್ಯ ಇಲ್ಲ. ಆದ್ರೆ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಮಾಡ್ಬೇಕಾಗಿರೋ ಕೆಲವು ಕೆಲಸಗಳಿದೆ. ವಾಟ್ಸ್ಆಪ್ ನಲ್ಲಿ ಬರೋ ಎಲ್ಲ ಫೇಕ್ ನ್ಯೂಸ್ ಅನ್ನ ನಂಬಬೇಡಿ, ಹಾಗೆ ಫಾರ್ವರ್ಡ್ ಕೂಡ ಮಾಡಬೇಡಿ. ಯಾವ್ದಾದ್ರೂ ಬ್ಯಾಗ್ ಅಥವಾ ವಸ್ತುಗಳು ಅನುಮಾನಾಸ್ಪದವಾಗಿ ಕಂಡರೆ ಕೂಡಲೇ ಪೊಲೀಸರಿಗೆ ತಿಳಿಸಿ. ನಮ್ಮ ದೇಶದ ಆರ್ಮಿ ಮತ್ತು ವ್ಯವಸ್ಥೆಯ ಮೇಲೆ ನಂಬಿಕೆ ಇಡಿ. ಕೊನೆಯದಾಗಿ ಒಂದು ಮಾತು, ನಾವು ಭಾರತೀಯರು. ಇತಿಹಾಸದಲ್ಲಿ ನಾವು ಎಂತಹ ಕಷ್ಟಗಳನ್ನ ಎದುರಿಸಿ ಗೆದ್ದು ಬಂದಿದ್ದೇವೆ. ಇಂತಹ ಸಣ್ಣ ಪುಟ್ಟ ಬೆದರಿಕೆಗಳು ನಮ್ಮ ದೇಶನ ನಡಗಿಸೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಒಗ್ಗಟ್ಟೇ ನಮ್ಮ ಶಕ್ತಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರಕಾರ ಭದ್ರತಾ ಲೋಪಕ್ಕೆ ಕಾರಣವೇನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.